ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅರಣ್ಯಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸೀತಾ ಅನುಜ ಸಮೇತ ಪ್ರಭು ನೀಲ ಜಲದ ತನು ಶ್ಯಾಮ ಮಮ ಹಿಯ ಬಸಹು ನಿರಂತರ ಸಗುಣ ರೂಪ ಶ್ರೀರಾಮ ಅಸ ಕಹಿ ಜೋಗ ಅಗಿನಿ ತನು ಜಾರಾ ರಾಮ ಕೃಪಾ ಬೈಕುಂಠ ಸಿಧಾರ ತಾತೆ ಮುನಿ ಹರಿ ಲೀನ ನ ಭಯವು ಪ್ರಥಮಹಿ भेद भगति बर लयऊ ऋषि निकाय मुनि बर गति देखी सुखी भये निज हृदय विशेषी अस्तुति करही सकल मुनि बृंदा जयति प्रणत हित करुणा कंदा पुनि रघुनाथ चले बन आगे मुनि बर बृंद विपुल संग लागे अस्थि समूह देखी रघुराया पूछी मुनिन्ह लागी अति दाया जानतहु पूछिह कस स्वामी सब दरसी तुम अंतर जामी निसिचर निकल सकल मुनि खाये सुनि रघुबीर नयन जल छाये. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಶರಭಂಗ ಮುನಿಗಳು ಚಿತೆಯನ್ನು ನಿರ್ಮಾಣ ಮಾಡಿ ಎಲ್ಲ ರೀತಿಯ ಆಸಕ್ತಿಗಳನ್ನು ಬಿಟ್ಟು ಚಿತಾರೋಹಣ ಮಾಡಿ ಈ ರೀತಿ ಹೇಳ್ತಾರೆ. ಏನು ಹೇಳ್ತಾರೆ? ನೀಲಮೇಘ ಶ್ಯಾಮ ಅಂತಂದ್ರೆ ಏನು? ಆ ಮೇಘ ನೀಲಿ ಬಣ್ಣದ್ದಾಗಿರತ್ತಲ್ಲ, ಅಂಥ ಬಣ್ಣ ಉಳ್ಳವನವನು, ಅದಕ್ಕೆ ಅವನನ್ನು ನೀಲಮೇಘ ಶ್ಯಾಮ ಅಂತ ಹೇಳೋದು. ಆಮೇಲೆ ಸಗುಣ ಸ್ವರೂಪ ಅಂದ್ರೆ ಏನು? ನಿರ್ಗುಣ ನಿರಾಕಾರ ಅವರು ಭಜಿಸ್ತಾ ಇಲ್ಲ. ಇಲ್ಲಿ ಸಗುಣ ಸ್ವರೂಪ, ನೀನು ರೂಪ ಇರುವಂತ ಸಗುಣ ಸಾಕಾರನು ಅಂಥವನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಶರಭಂಗ ಮುನಿಗಳಿಗೆ ಭಗವಂತನ ರೂಪ ಇರುವಂಥದ್ದು, ಸಗುಣ ಸಾಕಾರ ರೂಪ ಇರುತ್ತಲ್ಲ, ಅಂಥ ಭಗವಂತನೇ ಇಷ್ಟ ಆಗ್ತಾ ಇದ್ದಾನೆ. ಅದಕ್ಕೋಸ್ಕರ ನೀನು ನನ್ನ ಮುಂದೆ ಸಗುಣ ಸಾಕಾರ ರೂಪನಾಗಿ ನಿಂತಿದೆಯಲ್ಲ, ರಾಮ ಸೀತಾ ಲಕ್ಷ್ಮಣನ ಸಹಿತನಾಗಿ ನೀನು ನನ್ನ ಹೃದಯದಲ್ಲಿ ವಿರಾಜಿಸಬೇಕು ಅಂತ ಹೇಳಿ ಶರಭಂಗ ಮಹಾಮುನಿಗಳು ಯೋಗಾಗ್ನಿಗೆ ತಮ್ಮ ಶರೀರವನ್ನು ಆಹುತಿಯಾಗಿಸ್ತಾರೆ. ಶ್ರೀರಾಮನ ಕೃಪೆಯಿಂದ ವೈಕುಂಠಕ್ಕೆ ಅವರು ತೆರಳುತ್ತಾರೆ. ಅಂದ್ರೆ ಇಲ್ಲಿ ಶರೀರವನ್ನು ಬಿಟ್ಟು ಅವರು ವೈಕುಂಠಕ್ಕೆ ಸೇರ್ಕೊಳ್ತಾರೆ. ಮುನಿಯು ಮೊದಲೇ ಭೇದ ಭಕ್ತಿ ಅಂದ್ರೆ ದ್ವೈತ ಭಕ್ತಿಯ ವರವನ್ನ ಪಡೆದಿರ್ತಾರೆ ಅವರು. ಅದಕ್ಕೋಸ್ಕರ ಅವರು ಭಗವಂತನಲ್ಲಿ ಐಕ್ಯರಾಗಲಿಲ್ಲ. ಈಗ ಕೆಲವೊಂದು ಭಕ್ತರು ಇರ್ತಾರೆ, ಅವರು ಅದ್ವೈತವನ್ನ ಫಾಲೋ ಮಾಡ್ತಾರೆ. ಅವರಿಗೆ ನಾನು ಭಗವಂತ ಒಂದೇ ಅನ್ನೋದು, ಅವ್ರೇನ್ ಮಾಡ್ತಾರೆ, ಭಗವಂತನ ಒಳಗಡೆ ಹೋಗಿ ಐಕ್ಯವಾಗಿಬಿಡ್ತಾರೆ. ಆದರೆ ಇಲ್ಲಿ ಮುನಿ ಮೊದಲೇ ಭೇದ ಭಕ್ತಿ ಅಂದರೆ ದ್ವೈತ ಭಕ್ತಿಯನ್ನು ಇಟ್ಕೊಂಡಿದ್ರು, ಆ ವರವನ್ನು ಪಡೆದಿದ್ರು. ಅದಕ್ಕೋಸ್ಕರ ಅವರು ಭಗವಂತನಲ್ಲಿ ಐಕ್ಯರಾಗಲಿಲ್ಲ. ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಮುನೀಶ್ವರರಾದಂತಹ ಶರಭಂಗರ ದುರ್ಲಭವಾದಂತಹ ಗತಿಯನ್ನು ನೋಡಿ ಮುನಿ ಸಮೂಹವು ಆನಂದ ತುಂದಿಲವಾಯಿತು. ನೋಡಿ, ಇವರೆಲ್ಲ ಸಾಧನೆ ಮಾಡ್ತಾ ಇರೋದು ಅಂಥ ಒಂದು ಮುಕ್ತಿ ಅಥವಾ ಮೋಕ್ಷ ಅಂತ ನಾವೇನು ಹೇಳ್ತೀವೋ, ಅಥವಾ ಆ ವೈಕುಂಠವನ್ನು ಪಡೆಯೋದು, ಆ ಸದ್ಗತಿಯನ್ನು ಪಡೆಯೋದಿರುತ್ತೋ, ಅದಕ್ಕೆ ಅಲ್ವಾ ಇವರೆಲ್ಲ ಸಾಧನೆ ಮಾಡ್ತಾ ಇರ್ತಾರೆ. ಆ ಭಗವಂತನ ಜೊತೆಯಲ್ಲಿ ನಾವಿರಬೇಕು ಅಂತಂದ್ಬಿಟ್ಟು. ಈಗ ಈ ಮುನಿಗಳಿಗೆ ದುರ್ಲಭವಾದ ಗತಿ ಅಂದರೆ ಎಲ್ಲರಿಗೂ ಸಿಗುವಂಥದ್ದಲ್ಲ ಅದು, ಆದರೆ ಇಲ್ಲಿ ಶರಭಂಗ ಮುನಿಗಳಿಗೆ ಸಿಕ್ಕಿದೆಯಲ್ಲ, ಅದನ್ನು ನೋಡಿ ಮುನಿ ಸಮೂಹ ಎಲ್ಲರೂ ಕೂಡ ಆನಂದ ಪಡ್ತಾರೆ. ಅವರೆಲ್ಲರೂ ಕೂಡ ಶರಣಾಗತ ವತ್ಸಲ ಕರುಣಾಮಯ ಪ್ರಭೋ ನಿನಗೆ ಜಯವಾಗಲಿ ಅಂತಂದ್ಬಿಟ್ಟು ಶ್ರೀರಾಮನನ್ನ ಸ್ತುತಿ ಮಾಡ್ತಾರೆ. ಆಮೇಲೆ ಶ್ರೀರಾಮ ಸೀತಾ ಲಕ್ಷ್ಮಣರ ಜೊತೆ ಮುಂದಿನ ವನಕ್ಕೆ ಅವನು ತೆರಳುತ್ತಾನೆ. ಅನೇಕ ಮುನೀಶ್ವರರು ವೃಂದಗಳು ಅವನ ಜೊತೆ ಪ್ರಯಾಣ ಮಾಡ್ತಾ ಇದ್ರು. ದಾರಿಯಲ್ಲಿ ಬಿದ್ದಿದ್ದಂತಹ ಎಲುಬುಗಳ ರಾಶಿಯನ್ನು ನೋಡಿ ರಘುನಾಥನಿಗೆ ಅತೀವ ದಯೆ ಉಂಟಾಗಿ, ಇದು ಯಾರ ಎಲುಬುಗಳ ರಾಶಿ ಅಂತಂದು ಮುನಿಗಳ ಹತ್ರ ಕೇಳ್ತಾನೆ. ಈಗ ನಡ್ಕೊಂಡು ಹೋಗ್ಬೇಕಾದ್ರೆ ಕಾಡಲ್ಲಿ ಬರೀ ಹುಲ್ಲು ಗಿಡಗಳು ಇಂಥದ್ದಿರುತ್ತಲ್ವಾ, ಆದರೆ ಎಲುಬುಗಳ ರಾಶಿ ನೋಡ್ತಾನೆ. ಅವನು ಇದೇನಿದು ಇಷ್ಟೊಂದು ಎಲುಬುಗಳ ರಾಶಿ ಇದೆಯಲ್ಲ, ಯಾರದಿದು ಅಂತಂದ್ಬಿಟ್ಟು ಮುನಿಗಳಿಗೆ ಕೇಳ್ತಾನೆ. ಆಗ ಮುನಿಗಳು ಹೇಳ್ತಾರೆ, ಸ್ವಾಮಿ ನೀನು ಸರ್ವಜ್ಞ, ಅಂದರೆ ಎಲ್ಲ ಗೊತ್ತಿರೋ, ನೀನು ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇರೋನು, ನಿನಗೆಲ್ಲ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದೆ ಇರೋ ಥರ ನಮ್ಮನ್ನು ಕೇಳ್ತಾ ಇದೆಯಲ್ಲ ನೀನು ಅಂತಂದ್ಬಿಟ್ಟು ರಾಮ ರಾಕ್ಷಸರ ತಂಡಗಳಿದೆಯಲ್ಲ, ಅದು ಮುನಿಗಳನ್ನು ತಿಂದು ಹಾಕಿರುವಂತಹ, ಅಂದರೆ ಅದೆಲ್ಲ ಮುನಿಗಳ ಎಲುಬುಗಳ ರಾಶಿಗಳದು ಅಂತಂದ್ಬಿಟ್ಟು
ಹೇಳ್ತಾ ಇದ್ದಿದ್ದನ್ನು ಕೇಳಿದ ತಕ್ಷಣವೇ ಶ್ರೀರಾಮನ ಕಣ್ಣುಗಳಲ್ಲಿ ಹನಿಗಳು ಬರುತ್ತೆ, ಅಂದರೆ ಕಣ್ಣೀರು ಸುರಿಯತ್ತೆ. ಅಂದರೆ ರಾಮನ ಭಕ್ತಿಯನ್ನು ಮಾಡೋವಂಥವ್ರೇ ಅಲ್ವಾ ಮುನಿಗಳೆಲ್ಲ, ಭಗವಂತನ ಯಜ್ಞ ಯಾಗಾದಿಗಳನ್ನು ಮಾಡೋರು, ಲೋಕ ಕಲ್ಯಾಣಕ್ಕೋಸ್ಕರ ಕೆಲಸಗಳನ್ನು ಮಾಡುವಂಥವ್ರು. ಅಂಥವರಿಗೆ ರಾಕ್ಷಸರು ತೊಂದರೆ ಕೊಟ್ಟು ಅವರನ್ನೆಲ್ಲ ತಿಂದು ಹಾಕಿ ಆ ಎಲುಬುಗಳ ರಾಶಿಗಳಲ್ಲಿ ಬಿದ್ದಿದೆ ಅಂತಂದಾಗ ಅದನ್ನು ಕೇಳಿ ಅವನಿಗೆ ತುಂಬ ಬೇಜಾರಾಗಿ ಕಣ್ಣುಗಳಲ್ಲಿ ನೀರು ಬರುತ್ತೆ. ಮುಂದೆ ಏನು ಮಾಡ್ತಾನೆ ರಾಮ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.